ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕರ್ನಾಟಕ ಪೆಟ್ ಸ್ಟಾಪ್. ಮಾಗಡಿ ರೋಡಲ್ಲೇ ತುಂಬ ಫೇಮಸ್ ಆಗಿರೋಂಥ ಹೋಟ್ಲಿಗೆ ಬಂದಿದ್ದೀನಿ. ಇಲ್ಲಿ ಸಿಗೋದು 4 ಐಟಮ್ಮು: ರೈಸ್ ಬಾತು, ಇಡ್ಲಿ, ಚಿತ್ರಾನ್ನ ಹಾಗೆ ಮಸಾಲೆ ವಡೆ. ಆದರೆ ಜನ ಈ ಹೋಟೆಲ್ನ ಹುಡ್ಕೊಂಡು ಬರೋ ಕಾರಣನೇ ಬೇರೆ. ಅದು ಇವ್ರು ಮಾಡುವಂಥ ಕೆಂಪು ಚಟ್ನಿ. ಬರೀ ಕೆಂಪು ಮೆಣಸಿನ್ಕಾಯಿ ಹಾಗೆ ಕೊಬ್ಬರಿ ಮತ್ತು ಮಸಾಲೆ ಪದಾರ್ಥಗಳನ್ನ ಬಳಸ್ಬಿಟ್ಟು ಈ ಚಟ್ನಿನ ಮಾಡ್ತಾರೆ. ತುಂಬಾ ರುಚಿಯಾಗಿರುತ್ತೆ. ಇತ್ತೀಚೆಗೆ ಇವರು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ರುಚಿ ಅಂತೂ ಇನ್ನೂ ತುಂಬಾನೇ ಹೆಚ್ಚಾಗಿದೆ. ದಮ್ ಕಟ್ಟಿ ಪಲಾವ್ನ ಬಿಡ್ತಾರೆ. ಇದರ ಜೊತೆಗೆ ಫ್ರೆಶ್ ಮೊಸರು ಬಜ್ಜಿ ಕೂಡ ಸರ್ವ್ ಮಾಡ್ತಾರೆ. ಅಕ್ಕಿ ಹಾಕ್ತೀವಿ, ಒಳ್ಳೆ ಸೋನಾ ಮಸೂರಿ ಅಕ್ಕಿ, ಒಳ್ಳೆ ಸನ್ಫ್ಲವರ್ ಆಯಿಲ್ ಹಾಕ್ತೀವಿ. ಅದರಿಂದ ಒಳ್ಳೆ ರುಚಿ ಬರುತ್ತೆ. ಒಂದು 20 ನಿಮಿಷ ಚೆನ್ನಾಗಿ ದಮ್ ಕಟ್ಟಿದ ಮೇಲೆ ಪಲಾವು ರೆಡಿಯಾಗಿರುತ್ತೆ. ಆಚೆ ಜನ ಆಲ್ರೆಡಿ ಕ್ಯೂನಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಪಾತ್ರೆ ತಗೊಂಡು ಹೋದಂಗೆನೆ 10-20 ಪ್ಲೇಟು ಕಣ್ಣು ಮುಚ್ಕೊಂಡು ಖಾಲಿನೇ ಆಗ್ಬಿಡುತ್ತೆ. ದಿನಕ್ಕೆ ಇವರು 250 ಇಡ್ಲಿಗಳನ್ನ ಹಾಕ್ತಾರೆ. ಬ್ಯಾಚ್ ಬೈ ಬ್ಯಾಚ್ ಇಡ್ಲಿನ ಸ್ಟೀಮ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ಇವ್ರು ತಯಾರಿಸುವಂತ ಕೆಂಪು ಚಟ್ನಿ ಜೊತೆಗೆ ಇಡ್ಲಿ ಕೊಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಟೇಸ್ಟು, ಕಣ್ಣು ಮುಚ್ಕೊಂಡು 2-3 ಇಡ್ಲಿ ತಿನ್ಬಿಡ್ಬೋದು. ಅರ್ಧ ಗಂಟೆಗೆ ಒಂದ್ಸತಿ ಫ್ರೆಶ್ ಆಗಿ ಬ್ಯಾಚ್ ಬೈ ಬ್ಯಾಚ್ ಚಟ್ನಿನ ಮಾಡ್ತಾನೆ ಇರ್ತಾರೆ. ಹುರ್ಗಡ್ಲೆ, ಒಣಮೆಣಸಿನ್ಕಾಯಿ, ಒಣಕೊಬ್ಬರಿ, ಬೆಳ್ಳುಳ್ಳಿ ಎಲ್ಲದನ್ನೂ ಹಾಕ್ತಾರೆ ಚಟ್ನಿಗೆ. ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಈ ಚಟ್ನಿನ ಹುಡ್ಕೊಂಡೆ 20 ಕಿಲೋಮೀಟರ್ ದೂರದಿಂದ ಕಸ್ಟಮರ್ಸು ಬರ್ತಾರೆ. ಇಲ್ಲಿ ನೀವು ಚಟ್ನಿ ಒಂದ್ಸತಿ ತಿಂದ್ಮೇಲೆ ರುಚಿ ಮರೆಯೋ ಹಂಗೆ ಇಲ್ಲ, ಪದೇ ಪದೇ ಬರ್ತಾನೆ ಇರ್ತೀರಾ. ಮಲ್ಲಿಗೆ ಹೂ ತರ ಇಡ್ಲಿಗಳು ಬ್ಯಾಚ್ ಬೈ ಬ್ಯಾಚ್ ರೆಡಿ ಆಗ್ತಾನೆ ಇರುತ್ತೆ. ಇಲ್ಲಿ ಇಡ್ಲಿ ಅಂತೂ ತುಂಬಾನೇ ಮೃದುವಾಗಿರುತ್ತೆ. ಪಾರ್ಸಲ್ಗೆ ಅಂತಾನೆ ಪ್ರತ್ಯೇಕವಾಗಿ ಬಹಳ ಜನ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಪಾರ್ಸಲ್ಗಳಿಗೆಲ್ಲ ಫಸ್ಟೇನೆ ರೆಡಿ ಮಾಡಿ ಇಟ್ಕೋತಾರೆ ಇವರು. ಸೀಸನ್ ಟೈಮ್ ಆದಂತ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹೆರಳಿಕಾಯಿ ಚಿತ್ರಾನ್ನ ಕೂಡ ತಯಾರಿಸ್ತಾರೆ ಇವರು. ಹೆರಳಿಕಾಯಿ ಚಿತ್ರಾನ್ನಕ್ಕೆ ಸಪರೇಟ್ ಫ್ಯಾನ್ ಬೇಸೇ ಇದೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿನ ನಿಂಬೆಹಣ್ಣು ಚಿತ್ರಾನ್ನ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಗ್ಗರಣೆ ಪದಾರ್ಥಗಳನ್ನೆಲ್ಲ ಬಾಡಿಸ್ಕೋತಾರೆ. ಇವ್ರು ಹೇಳ್ದಂಗೆ ಚಿತ್ರಾನ್ನಕ್ಕಾಗ್ಲಿ ಪಲಾವ್ಗಾಗ್ಲಿ ಸೋನಾ ಮಸೂರಿ ಅಕ್ಕಿನೇ ಬಳಸ್ತಾರೆ. ಅನ್ನ ಆರಿದ್ಮೇಲೆ ಈ ಚಿತ್ರಾನ್ನ ಗೊಜ್ಜನ್ನ ಹಾಕಿ ಮೇಲೆ ಒಂದ್ ಸ್ವಲ್ಪ ಹುರಿದಿರೋ ಕಡಲೆಕಾಯಿ ಬೀಜ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚಿತ್ರಾನ್ನನ ತಯಾರಿಸ್ತಾರೆ.
ಚಟ್ನಿಗೆ ಎಷ್ಟು ಜನ ಫ್ಯಾನ್ ಫಾಲೋಯಿಂಗ್ ಇದ್ದಾರೋ ಅದಕ್ಕಿಂತ ದುಪ್ಪಟ್ಟು ಇವ್ರು ಮಾಡೋ ಮಸಾಲೆ ವಡೆಗೆ ಫ್ಯಾನ್ಸ್ ಇದ್ದಾರೆ. ತರ್ತರಿಯಾಗಿ ರುಬ್ಕೊಂಡಿರೋ ಕಡಲೆಬೇಳೆಗೆ ಈರುಳ್ಳಿ ಪೀಸ್ಗಳು, ಹಾಗೆ ಪುದೀನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಶುಂಠಿ ಎಲ್ಲದನ್ನ ಹಾಕಿ ಚೆನ್ನಾಗಿ ತಟ್ಟಿ ಕಾದಿರೋ ಎಣ್ಣೆಗೆ ಬಿಡ್ತಾರೆ. 5ನೇ ಬ್ಯಾಚು ವಡೆ ಮಾಡೋದು ಇವರು. ವಡೆ ಬೇಯ್ತಾ ಇದ್ದಂಗೆನೆ ಅಡುಗೆ ಮಾಡೋ ಜಾಗಕ್ಕೇನೆ ಕಸ್ಟಮರ್ಸ್ ಎಲ್ಲ ಬಂದು ನಿಂತ್ಕೊಂಡ್ಬಿಡ್ತಾರೆ. ವಡೆ ಹಾಕಿದ ಅರ್ಧ ಗಂಟೆಗೆಲ್ಲ ವಡೆ ಖಾಲಿನೇ ಆಗ್ಬಿಟ್ಟಿರುತ್ತೆ. ಇನ್ನು ಭಾನುವಾರ ಅಂತೂ ಕೇಳೋದೇ ಬೇಡ, ಇಲ್ಲಿ ನೂಕು ನುಗ್ಲಷ್ಟು ರಶ್ ಇರುತ್ತೆ. ಹೋಟೆಲ್ ಓಪನ್ ಆಗೋದು 7 ಗಂಟೆಗಾದರೂ 6:30ಇಂದನೇ ಜನ ಕಾಯ್ತಾ ಇರ್ತಾರೆ. ಹಾಗೆ 9:30 ಅಷ್ಟರಲ್ಲೆಲ್ಲ ತಿಂಡಿಗಳೇ ಖಾಲಿ ಆಗಿಬಿಡುತ್ತೆ. ಇಡ್ಲಿಗೆ ಇವರು ಚಾರ್ಜ್ ಮಾಡೋದು 20 ರೂಪಾಯಿ, ಹಾಗೆ ಒಂದು ವಡೆಗೆ 5 ರೂಪಾಯಿ ತಗೋತಾರೆ. ಪಲಾವು, ಚಿತ್ರಾನ್ನಕ್ಕೆಲ್ಲ 1 ಪ್ಲೇಟ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ, ಹಾಗೆ ಅರ್ಧ ಪ್ಲೇಟ್ಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈಗ LPG ಸಿಲಿಂಡರ್ಗಳ ಸಮಸ್ಯೆ ಇರೋದ್ರಿಂದ ರೇಟು 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಇನ್ನೂ 10 ರೂಪಾಯಿ ಕಡಿಮೆನೇ ಇತ್ತು. ಈ ಜಾಗದ ಹೆಸರು ರುದ್ರೇಶ್ ಹೋಟೆಲ್ ಅಂತ. ಮಾಗಡಿ ಮೇನ್ ರೋಡ್, ಈಸ್ಟ್ ವೆಸ್ಟ್ ಕಾಲೇಜ್ ಮೇನ್ ರೋಡಲ್ಲೇ ಇರೋದು ಈ ಹೋಟ್ಲು. ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ ಆಪೋಸಿಟ್ ರೋಡಲ್ಲಿ. ನೀವು ಒಂದ್ಸತಿ ಖಂಡಿತ ಟ್ರೈ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ನೀವು ಯಾವ ಹೋಟೆಲ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.